ಇವತ್ತು ಆಲಮದ ಸಮಾಜದ ಕೈಲಿ ರಾಜ್ಯದ ಅಧಿಕಾರ ಇದೆ, ಬಿಡಿಸಿಕೊಳ್ಳೋದು ಸುಲಭ ಅಲ್ಲ. ಡಿ.ಕೆ ಅವರಿಗೆ ಈ ಅವಕಾಶ ಆಗ್ಬೋದು ಅನ್ನೋಂಥದ್ದು ನಮ್ಗೇನೋ ಅನ್ಸುತ್ತಾ ಸರ್? ಇಟ್ಸ್ ನಾಟ್ ದಿಸ್ ಟೈಮ್. ಡಿಕೆಶಿ ಸಿಎಂ ಆಗೋಕೆ ಸಾಧ್ಯನೇ ಇಲ್ಲ. ಡಿ.ಕೆ ಅವರಿಗೆ ಈ ಅವಕಾಶ ಆಗ್ಬೋದು ಅನ್ನೋಂಥದ್ದು ನಮ್ಗೇನೋ ಅನ್ಸುತ್ತಾ ಸರ್? ಇಟ್ಸ್ ನಾಟ್ ದಿಸ್ ಟೈಮ್. ಇಟ್ಸ್ ನಾಟ್ ದಿಸ್ ಟೈಮ್. ಡಿಕೆಶಿಗೆ ಸಿಎಂ ಆಗೋ ಯೋಗ್ಯತೆ ಕೂಡ ಇಲ್ಲ. ಆಗುತ್ತಾ ಅಂದ್ರೆ ರಿಮೋಟ್ ಪಾಸಿಬಿಲಿಟಿ. ಡಿಕೆಶಿ ಆಪ್ತನೇ ಈ ರೀತಿ ಹೇಳಿದ್ದೇಕೆ? ಫಾರ್ ಆಗಿರೋರ್ಗಿನ್ನ ಅಪೋನೆಂಟ್ ಜಾಸ್ತಿ. ಸಿಎಂ ಅಂದ ತಕ್ಷಣ ನಾನು ಆಯ್ತೀನಿ ಅನ್ನೋದೇ ಜಾಸ್ತಿ. ಸಿಎಂ ಹುದ್ದೆ ರೇಸ್ನಲ್ಲಿ ಅಚ್ಚರಿಯಾದಂತಹ ಹೆಸರೊಂದು ಪ್ರಬಲವಾಗಿ ಕೇಳಿಬರ್ತಿದೆ. ವಿಜಯಪುರದಲ್ಲಿ ಕೋಡಿಮಠದ ಶ್ರೀಗಳು ನುಡಿದಂತಹ ಭವಿಷ್ಯ ಇದೀಗ ರಾಜ್ಯ ಕಾಂಗ್ರೆಸ್ ಪಡಸಾಲೆಯಲ್ಲಿ ಭಾರಿ ಸ್ಫೋಟವನ್ನೇ ಸೃಷ್ಟಿಸಿದೆ. 2023ರಲ್ಲಿ ಕಾಂಗ್ರೆಸ್ ಸರ್ಕಾರ ರಚನೆ ಆರಂಭದಲ್ಲೇ ಡಿಕೆಶಿ ಸಿದ್ದರಾಮಯ್ಯ ನಡುವಿನ ಯುದ್ಧಕ್ಕೆ ಅಧಿಕಾರ ಹಂಚಿಕೆ ಮುಲಾಮನ್ನ ಸವರಲಾಗಿತ್ತು. ಕೆಲ ದಿನಗಳಿಂದ ಸೆಪ್ಟೆಂಬರ್ ಕ್ರಾಂತಿ ಪ್ರಳಯವನ್ನೇ ಸೃಷ್ಟಿಸಿದೆ. ಜೊತೆಗೆ ಮುಂದಿನ ಸಿಎಂ ಬಗ್ಗೆ ಕೂಡ ಬಹಿರಂಗವಾಗಿ ಹೇಳಿಕೆಗಳು ಕಾಂಗ್ರೆಸ್ಸಿಗರ ಎದೆಯಲ್ಲಿ ಕಿಚ್ಚನ್ನ ಎಬ್ಬಿಸಿವೆ. ಈಗಾಗಲೇ ಸಿಎಂ ರೇಸ್ನಲ್ಲಿ ಡಿಕೆ ಶಿವಕುಮಾರ್, ಜಿ ಪರಮೇಶ್ವರ್, ಎಂಬಿ ಪಾಟೀಲ್, ಸತೀಶ್ ಜಾರಕಿಹೊಳಿ ಸೇರಿದಂತೆ ಹಲವಾರು ನಾಯಕರಿದ್ದಾರೆ. ಸಿಎಂ ಸ್ಥಾನ ಆಕಾಂಕ್ಷಿಗಳ ಪಟ್ಟಿ ಬೆಳೀತಾನೇ ಇದೆ. ಹೀಗಿರುವಾಗ ಎಂಬಿ ಪಾಟೀಲ್ ಅವರಿಗೆ ಸಿಎಂ ಯೋಗ ಇದೆ ಅಂತ ಕೋಡಿಮಠದ ಶ್ರೀಗಳು ಭವಿಷ್ಯವನ್ನ ನುಡಿದಿದ್ದಾರೆ. ಅವರಾಗೆ ಬಿಡಬೇಕೆ ಹೊರತು ನೀವು ಬಿಡಿಸಿಕೊಳ್ಳೋದು ಸುಲಭವಲ್ಲ. ವಿಜಯಪುರ ಜಿಲ್ಲೆಯ ಆಲಮೇಲ ತಾಲೂಕಿನ ಕದನಿ ಅನ್ನೋ ಗ್ರಾಮದಲ್ಲಿ ನಡೆದಂತಹ ಸಾಮೂಹಿಕ ಕಾರ್ಯಕ್ರಮದಲ್ಲಿ ಕೋಡಿಮಠದ ಶ್ರೀಗಳು ಭಾಗಿಯಾಗಿದ್ರು. ಇನ್ನು ಈ ವೇಳೆ ಶ್ರೀಗಳು ನುಡಿದಂತಹ ಭವಿಷ್ಯ ಇದೀಗ ಭಾರಿ ವೈರಲ್ ಆಗ್ತಿದೆ. ಕಳೆದ ತಿಂಗಳಷ್ಟೇ ರಾಜ್ಯ ರಾಜಕಾರಣದ ಬಗ್ಗೆ ಸ್ಫೋಟಕವಾದಂತಹ ಭವಿಷ್ಯವನ್ನ ನುಡಿದಿದ್ರು. ಅಧಿಕಾರವನ್ನ ಬಿಡಿಸಿಕೊಳ್ಳೋದು ಅಷ್ಟು ಸುಲಭವಾದಂತಹ ಮಾತಲ್ಲ. ಅವರಾಗಿ ಅಧಿಕಾರವನ್ನ ಬಿಡಬೇಕು ಅಂತ ಕೂಡ ಹೇಳಿದ್ರು. ಸಿದ್ದರಾಮಯ್ಯನಿಂದ ಅಧಿಕಾರವನ್ನ ಕಿತ್ಕೊಳ್ಳೋದು ಕಬ್ಬಿಣದ ಕಡಲೆಯಷ್ಟೇ ಕಠಿಣ ಅಂತ ಪರೋಕ್ಷವಾಗಿ ಭವಿಷ್ಯವಾಣಿಯನ್ನ ನುಡಿದಿದ್ರು. ಸಿಎಂ ಆಗುವಂತಹ ಆಸೆ ಇದ್ರೂ ಸಹ ಹೈಕಮಾಂಡ್ ಮಾತಿಗೆ ಡಿಕೆಶಿ ಸೈಲೆಂಟ್ ಆಗಿ ಇದ್ದಾರೆ. ಪರಮೇಶ್ವರ್ ಕೂಡ ದಲಿತ ಸಿಎಂ ವಿಶ್ವಾಸದಲ್ಲೇ ದಿನಗಳನ್ನ ದೂಡ್ತಾ ಇದ್ದಾರೆ. ಇನ್ನು ಇವರಿಬ್ಬರನ್ನ ಬಿಟ್ಟು ಸಿದ್ದರಾಮಯ್ಯ ಅವರ ಅತ್ಯಾಪ್ತ ಲಿಂಗಾಯತ ಎಂಬಿ ಪಾಟೀಲ್ ಅವರು ಸಿಎಂ ಆದ್ರೂ ಸಹ ಅಚ್ಚರಿಯೇನೂ ಇಲ್ಲ. ಇನ್ನು ಡಿಸಿಎಂ ಡಿಕೆಶಿ ಖಂಡಿತವಾಗಿಯೂ ಸಿಎಂ ಆಗೋದು ವಾಸ್ತವವಾಗಿ ಕಷ್ಟ ಅಂತ ಅವರ ಆಪ್ತರೇ ಆದಂತಹ ಮಾಜಿ ಶಾಸಕ ಸಿಎಂ ಲಿಂಗಪ್ಪ ಅವರು ಹೇಳಿದ್ದಾರೆ. ನನ್ನ ಹೇಳಿಕೆ ಅವರಿಗೆ ಬೇಸರವನ್ನ ತರಿಸಬಹುದು, ಆದ್ರೆ ಡಿಕೆಶಿ ಮುಖ್ಯಮಂತ್ರಿ ಆಗೋದು ಈ ಕಾಲಘಟ್ಟದಲ್ಲಿ ಕಷ್ಟ ಅಂತ ಹೇಳಿದ್ದಾರೆ. ಆಗುತ್ತಾ ಅಂದ್ರೆ ರಿಮೋಟ್ ಪಾಸಿಬಿಲಿಟಿ. ಫಾರ್ ಆಗಿರೋರ್ಗಿನ್ನ ಅಪೋನೆಂಟ್ ಜಾಸ್ತಿ. ಸಿಎಂ ಅಂದ ತಕ್ಷಣ ನಾನು ಆಯ್ತೀನಿ ಅನ್ನೋದೇ ಜಾಸ್ತಿ. ಹೈಕಮಾಂಡ್ ಅವರ ಮನವೊಲಿಸಬಹುದು, ಪಕ್ಷವನ್ನ ಸಂಘಟಿಸಿ ಮತ್ತೊಮ್ಮೆ ಅಧಿಕಾರಕ್ಕೆ ತೆಗೆದುಕೊಂಡು ಬನ್ನಿ ಅಂತ ಹೇಳಬಹುದು. ಆದರೆ ಒಂದ್ ವೇಳೆ ಅಧಿಕಾರಕ್ಕೆ ಬಂದ್ರೆ ಡಿಕೆಶಿಗೆ ಸಿಎಂ ಚಾನ್ಸ್ ಸಿಗಬಹುದು ಅಂತ ಲಿಂಗಪ್ಪ ಅವರು ಹೇಳಿದ್ದಾರೆ. ಡಿಕೆಶಿ ಮುಂಚಿನಿಂದಲೂ ಜನರ ಮಧ್ಯೆ ಇಲ್ಲ. ನಾನು ಅವರಿಗೆ ಬಹಳಷ್ಟು ಸಲಹೆಗಳನ್ನು ನೀಡಿದ್ದೇನೆ. ಕನಿಷ್ಠ ದಿನಕ್ಕೆ 1 ಗಂಟೆ ಆದರೂ ಸಹ ಜನರ ಜೊತೆ ಕಾಲವನ್ನು ಕಳೀರಿ ಅಂತ ಹೇಳಿದ್ದೇನೆ. ಒಬ್ಬರು ನಮಸ್ಕಾರ ಅಂದರೆ ಅವರು ನಮಸ್ಕಾರ ಮಾಡೋದೇ ಇಲ್ಲ. ಈ ವರ್ತನೆಯ ಅವರಿಗೆ ಮುಳ್ಳು. ಸಿಎಂ ಆಗದೇ ಇರೋದಕ್ಕೆ ಶಾಸಕರ ವಿಶ್ವಾಸ ಗಳಿಸದೇ ಇರೋದು ಕೂಡ ಒಂದು ಪ್ರಮುಖವಾದಂತಹ ಕಾರಣ ಅಂತ ಸಿಎಂ ಲಿಂಗಪ್ಪ ಅವರು ಹೇಳಿದ್ದಾರೆ. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.